ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ದಿಢೀರಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟಂಟ್ ಚಕ್ಲಿ ಅಂತಲೂ ಹೇಳ್ಬೋದು. ತುಂಬ ಸೂಪರಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ನೀವು ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು, ಮನೇಲಿ ಹೇಟೆಡ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಸೂಪರಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್: 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು, 2 ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, 1 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗೋಷ್ಟು ಇಂಗು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಓಂಕಾಳು, ಎಣ್ಣೆ ಡೀಪ್ ಫ್ರೈ ಮಾಡೋದಕ್ಕೆ. ಇಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸು. ಮಾಡೋದು ಹೇಗೆ ಅಂತ ನೋಡೋಣ ಪಟ ಅಂತ. ಇಲ್ಲಿ ನಾನು ಒಂದು ಬೌಲಿಗೆ ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು. ನೀವು ಯಾವ ಕಪ್ಪಲ್ಲಿ ಅಳತೆ ತೊಗೊತೀರಾ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ. ಇವಾಗ ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ, ಹಾಗೆಯೇ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಈ ಥರ ಓಂಕಾಳು, ಅಜ್ವೈನ್ ಅಂತಾರೆ, ಇದನ್ನು ಕೈಯಲ್ಲಿ ಈ ಥರ ಲೈಟಾಗಿ ಹಿಂಗೆ ಕ್ರಷ್ ಮಾಡಿ ಹಾಕಿದ್ರೆ ಅದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ ಆರೋಮ. ಹಾಗೆಯೇ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಹಿಂಗನ್ನು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೊದಲು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಬಿಸಿ ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ನೀವು ಎಣ್ಣೆ ಬದಲು ತುಪ್ಪನೂ ಹಾಕ್ಕೋಬೋದು, ಇಲ್ಲಾಂದರೆ ಬೆಣ್ಣೆನೂ ಕರಗಿಸಿ ಹಾಕ್ಕೋಬೋದು. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಬಿಸಿ ಇರುತ್ತೆ, ಈ ಥರ ಲೈಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ಕೈ ಹಾಕೋಕ್ಕೆ ಹೋಗ್ಬೇಡಿ, ಬಿಸಿ ಇರೋದ್ರಿಂದ. ಈ ಥರ ಲೈಟಾಗಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈ ಥರ ನಾವು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಒಂದು ಶೇಪ್ ಬಂತು ಅಂದರೆ ಅದು ಕರೆಕ್ಟಾಗಿ ಎಲ್ಲ ಸೆಟ್ಟಾಗಿದೆ ಅಂತ ಅರ್ಥ. ಇವಾಗ ನೋಡಿದ್ರಲ್ಲ, ನಾನು 1 ಕಪ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀರು ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ತುಂಬ ನೀರಾಗೂ ಹಾಕಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಹಿಟ್ಟು ಕರೆಕ್ಟಾಗಿ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದೇ ಥರನೇ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ, ನಾನು 1 ಕಪ್ಪಲ್ಲಿ ಕರೆಕ್ಟಾಗಿ ಅರ್ಧ ಕಪ್ ನೀರು ಹಾಕಿರ್ತೀನಿ ಅಷ್ಟೇ. ಇವಾಗ ಇದನ್ನೆಲ್ಲ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ನಾವೆಲ್ಲನೂ ಚೆನ್ನಾಗಿ ಈ ಥರ ನಾದ್ಕೋಬೇಕಾಗುತ್ತೆ. ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇಟ್ಟು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ, ಈ ರೀತಿ ಇರಬೇಕು. ಇವಾಗ ಈ ಥರ ಚಕ್ಲಿ ಮಾಡೋ ಮೋಲ್ಡ್ ಬರುತ್ತಲ್ಲ, ಅದರಲ್ಲಿ ಸ್ಟಾರ್ದು ಮೋಲ್ಡ್ ನಾನು ತೊಗೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಈ ಥರ ಚಕ್ಲಿ ಮಾಡೋ ಮೋಲ್ಡ್ಗೆ ಈ ಥರ ಹಾಕ್ಕೊಂಡು ನಾವು ಚಕ್ಲಿನ ಬಿಡಬೇಕಾಗುತ್ತೆ. ನೋಡಿದ್ರಲ್ಲ, ಇವಾಗ ಈ ರೀತಿ ಪೂರ್ತಿಯಾಗಿ ನಾವು ಇದು ಒಳಗಡೆನೂ ಎಣ್ಣೆ ಹಾಕೋಬೇಕಾಗುತ್ತೆ. ಅವಾಗ ಈಸಿಯಾಗಿ ಬರುತ್ತೆ ಚಕ್ಲಿ. ಇದೇ ರೀತಿ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫುಲ್ಲು ಎಲ್ಲ ಕಡೆನೂ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದೇ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ನಾವು ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಹಿಟ್ಟನ್ನ ಇದೊಳಗಡೆ ಹಾಕ್ಕೊಂಡು ಚಕ್ಲಿ ಯಾವ ರೀತಿ ಬಿಡ್ತೀರಿ ಆ ರೀತಿ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ. ಈ ಥರ ಬಟರ್ ಪೇಪರ್, ಬಟರ್ ಶೀಟ್ ನಿಮ್ಮ ಹತ್ರ ಇತ್ತು ಅಂದರೆ ಇದು ಮೇಲೆ ಹಾಕೋಬೋದು. ಇವಾಗ ಈಸಿಯಾಗಿ ನಾವು ಅದನ್ನು ತೆಗಿಬೋದು. ನೋಡಿದ್ರಲ್ಲ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಎಲ್ಲ ಚಕ್ಲಿನೂ. ಈ ರೀತಿ ನಾವೆಲ್ಲ ಮಾಡಿ ಇಟ್ಕೊಂಡ್ರೆ ಎಣ್ಣೆದಲ್ಲಿ ಬೇಗ ಫ್ರೈ ಮಾಡ್ಕೋಬೋದು. ಇವಾಗ ನಾನು ಇದೇ ರೀತಿ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ಎಣ್ಣೆನ ಬಿಸಿ ಮಾಡೋದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಎಣ್ಣೆ ಬಿಸಿ ಆಗಿದೆ. ಬಿಸಿ ಆದಮೇಲೆ ನಾನು ಒಂದೊಂದಾಗಿ ಚಕ್ಲಿನ ಬಿಡ್ತಾ ಇದ್ದೀನಿ. ನೋಡಿ, ಬಬಲ್ಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಬಬಲ್ಸು ಸ್ವಲ್ಪ ಕಡಿಮೆ ಆದಮೇಲೆ ನಾವು ಅದನ್ನ ತಿರ್ಸಿ ಹಾಕೋಬೇಕಾಗುತ್ತೆ. ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನಮಗೆ ಜಾಸ್ತಿನೂ ಕಲರ್ ಚೇಂಜ್ ಆಗಬಾರ್ದು, ಲೈಟಾಗಿ ಕಲರ್ ಚೇಂಜ್ ಆಗಬೇಕಷ್ಟೇ. ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇನ್ನೊಂದು ಸೈಡು ತಿರ್ಸಿ ಹಾಕ್ಕೊತಾ ಇದ್ದೀನಿ. ಆವಾಗ ಕರೆಕ್ಟಾಗಿ ಬರುತ್ತೆ, 2 ಸೈಡೂ ಕರೆಕ್ಟಾಗಿ ಅದು ಫ್ರೈ ಆಗುತ್ತೆ. ಹಾಗೆಯೇ ಕ್ರಿಸ್ಪಿಯಾಗಿರುತ್ತೆ. ನೀವು ಈ ಥರ ಮಾಡಿ ಸ್ಟೋರ್ ಮಾಡಿ ಸಹ ಇಟ್ಕೋಬೋದು. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ದಿಢೀರಾಗಿ ಮಾಡ್ಕೊಳೋಂಥ ರೆಸಿಪಿ ಇದೆಲ್ಲ.
ಇವಾಗ ನೋಡಿದ್ರಲ್ಲ ಕಲರು ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಇದನ್ನು ಸಪ್ರೇಟಾಗಿ ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದೇ ರೀತಿಯೂ ನಾನು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ನಾನಿಲ್ಲಿ ತಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಕರೆಕ್ಟಾಗಿ ಒಂದು 20 ಬರುತ್ತೆ. ನೀವು ಮೀಡಿಯಮ್ ಸೈಜ್ ಮಾಡಿಕೊಂಡ್ರೆ 25 ಬರುತ್ತೆ. ಇವಾಗ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೌಂಡ್ ನೀವು ಕೇಳ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ವಿಡಿಯೋ ತೋರಿಸ್ಬೇಕು ಅಂತಂದರೆ ಅದು ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆಯೇ ಮತ್ತಷ್ಟು ಈಸಿ ರೆಸಿಪೀಸ್ಗೆ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.